ಎಲ್ಲರೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತನ ಕೋರ್ತಾ ನಾನು ನಿಮಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸುಪೈನ್ ಪೊಸಿಷನ್ ಅಥವಾ ಅಂಗತ ಮಲಗಿ ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮದಲ್ಲಿ ವಿಭಿನ್ನ ಪ್ರಕಾರಗಳನ್ನು ಮಾಡ್ತಾ ಹೋಗೋಣ. ಸೇತು ಬಂದಾಸನ ಉಸಿರಾಟದ ವ್ಯಾಯಾಮ. ದೇಹವನ್ನು ಸೇತುವೆ ಆಕಾರದಲ್ಲಿ ಮಾಡಿ ದೇಹವನ್ನು ದಂಚೋಣ. ಬ್ಯಾಕ್ ಪೈನ್ ಇರೋರು ಈ ಒಂದು ಎಕ್ಸಸೈಸನ್ನು ಮಾಡ್ಕೊಳ್ಳಿ, ಬೇಗ ಬ್ಯಾಕ್ ಪೈನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ. ಶವಾಸನ ಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸಿ, ನಿಮ್ಮ ಎರಡು ಕೈಗಳನ್ನು ದೇಹದ ಪಕ್ಕಕ್ಕೆ, ನಿಮ್ಮ ಎರಡು ಕಾಲುಗಳನ್ನು ಹಿಪ್ ಹತ್ರ, ಪುಷ್ಯದ ಹತ್ರ ತೆಗೆದುಕೊಂಡು ಬರಬೇಕು. ನೋಡಿ, ಎರಡು ಕೈಗಳು ನೆಲದಲ್ಲಿ, ಹಸ್ತವನ್ನು ಕೆಳಗಡೆ ಇಟ್ಟು ಇನ್ಹೇಲ್ ಮಾಡ್ಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲೆತ್ತಿ, ಎಕ್ಸೇಲ್ ಡೌನ್, ಇನ್ಹೇಲ್, ಎಕ್ಸೇಲ್. ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಸೊಂಟದ ಭಾಗವನ್ನು ಒತ್ತಡ ಮಾಡಿ ಉಸಿರನ್ನು ಹೊರ ಹಾಕ್ತಾ ಸೊಂಟದ ಭಾಗವನ್ನು ಕೆಳಗಡೆ ಇಳಿಸಿ, ಇನ್ಹೇಲ್, ಎಕ್ಸೇಲ್. ಇದಾದ ನಂತರ ಶವಾಸನ ಸ್ಥಿತಿಗೆ ಬಂದ್ಬಿಡಿ. ಶವಾಸನ ಸ್ಥಿತಿಯಲ್ಲಿ ದೇಹವನ್ನು ಆರಾಮದಾಯಕಗೊಳಿಸುತ್ತಾ ನಿಮ್ಮ ಒತ್ತಡವನ್ನು ನಿವಾರಿಸ್ತಾ ಬನ್ನಿ. ನೋಡಿ, ಸೇತು ಬಂದಾಸನ. ಸೇತುವೆ ಆಕೃತಿಯಲ್ಲಿ ದೇಹವನ್ನು ನಿರ್ಮಾಣ ಮಾಡಿ ದೇಹವನ್ನು ಒತ್ತಡಗೊಳಿಸ್ತಕ್ಕಂತಹ ಒಂದು ಉಸಿರಾಟದ ವ್ಯಾಯಾಮ ನಿರಂತರವಾಗಿ ಮಾಡಿಕೊಳ್ಳಿ. ಹಾಗೂ ನಮ್ಮ ಬೆನ್ನು ಮತ್ತು ಸೊಂಟದ ನೋವನ್ನು ಕಳ್ಕೊಳ್ಬೋದು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ.